ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಶಾ. ಇವತ್ತು ನಾನು ನಿಮಗೆ ಬೀಟ್ರೋಟ್ನ ಒಂದು ರೆಸಿಪಿ ತೋರಿಸ್ತಿದ್ದೀನಿ. ಅದಕ್ಕಿಂತ ಮುಂಚೆ ಬೀಟ್ರೋಟಲ್ಲಿ ಏನೆಲ್ಲ ಔಷಧಿ ಗುಣ ಇದೆ ಅಂತ ಹೇಳಿ ತಿಳ್ಕೊಬಿಡೋಣ. ಇದು ಸ್ಟಾಮಿನಾನ ಇಂಪ್ರೂವ್ ಮಾಡುತ್ತೆ, ಬ್ಲಡ್ ಫ್ಲೋ ಚೆನ್ನಾಗಾಗತ್ತೆ, ಏಜಿಂಗ್ನ ಸ್ಲೋ ಮಾಡುತ್ತೆ, ಹಾಗೆ ಡ್ರೈ ಸ್ಕಿನ್ ಇದ್ದರೆ ಸ್ಕಿನ್ನ ಮಾಯ್ಶ್ಚರೈಸ್ ಮಾಡುತ್ತೆ, ಬ್ಲಡ್ ಪ್ರೆಷರ್ಗೆ ಒಳ್ಳೆಯದು, ಹಾಗೆ ನಮ್ಮ ಗಟ್ ಹೆಲ್ತಿಗೆ ಇದು ತುಂಬ ಒಳ್ಳೆಯದು. ಸೊ ಇದು ಇನ್ನೂ ಬೇಕಾದಷ್ಟು ಔಷಧಿ ಗುಣಗಳು ಈ ಒಂದು ಬೀಟ್ರೋಟಲ್ಲಿದೆ. ಆದರೆ ಇದನ್ನು ಬೇಯಿಸದೆ ಹಸಿನ ಹಾಗೆ ತಿಂದರೆ ಮಾತ್ರ ಅದರ ಪೂರ್ತಿ ನ್ಯೂಟ್ರಿಷನ್ ನಮಗೆ ಸಿಕ್ಕತ್ತೆ. ಆದರೆ ಚಾಲೆಂಜ್ ಇರೋದೇ ಅಲ್ಲಿ ಇದನ್ನು ಹಸಿ ತಿನ್ನೋದು ಕಷ್ಟ. ಅದಕ್ಕೆ ಈ ರೆಸಿಪಿ ತೋರಿಸ್ತಾ ಇದ್ದೀನಿ, ಹಸಿದು ತುರಿದ್ಬಿಟ್ಟು ಸಾಲಡ್ ಮಾಡೋದು ಹೇಗೆ ಅಂತ. ಇಲ್ಲಿ ಒಂದು ಬೀಟ್ರೋಟನ್ನು ತಗೊಂಡಿದ್ದೀನಿ. ಅದು ಸ್ಕಿನ್ನ ತಕ್ಕೊಬಿಡಿ, ಮೇಲ್ಗಡೆ ಸಿಪ್ಪೆ ಏನಿದೆ ಅದನ್ನು ತೆಗೆದು ನೀವು ಸಣ್ಣ ಕಣ್ಣಿಂದ ಇದ್ರಲ್ಲಿ ಬೇಕಿದ್ರೆ ತುರ್ಕೋಬೋದು. ನಾನು ಸ್ವಲ್ಪ ದೊಡ್ಡದೇನಿದೆಯಲ್ಲ ಆ ಕಣ್ಣಲ್ಲೇ ನಾನು ತುರ್ಕೊಳ್ತಾ ಇದ್ದೀನಿ. ದೊಡ್ಡದಾಗಿದ್ರೂ ನನಗೆ ಅಡ್ಡಿ ಇಲ್ಲ ನಿಮಗೆ ತುಂಬ ಚಿಕ್ಕದಾಗಿ ಬೇಕು ಅಂದರೆ ಆಪ್ಷನ್ ಇರುತ್ತಲ್ಲ ಅದರಲ್ಲಿ, ಹಾಗೆ ತುರ್ಕೊಳ್ಳಿ. ಈಗ ಇದು ಆಗಿದೆ. ಒಂದು ಬೀಟ್ರೋಟ್ ತೊಗೊಂಡಿದ್ದೀನಿ. ಇದು ಫುಲ್ ಒಬ್ಬರಿಗೆ ಅಂದರೆ ಇದನ್ನು ಫುಲ್ ನಾನು ತಿಂತೀನಿ. ಒಂದು ದಿನದಲ್ಲಿ ಒಂದು ಬೀಟ್ರೋಟ್ ಸ್ಕಿನ್ನಲ್ಲಿ ತುಂಬ ಇಂಪ್ರೂವ್ಮೆಂಟ್ ಬರುತ್ತೆ. ನೀವು ಟ್ರೈ ಮಾಡಿ ನೋಡಿ. ಈಗ ತುರಿದಾದ್ಮೇಲೆ ಇದನ್ನೊಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದಕ್ಕೆ ಮೊಸರಾದರೆ ಅದರಲ್ಲಿರೋ ಒಂಚೂರು ನೀರನ್ನು ಒಂದು ಬಟ್ಟೆಲಿ ಹಾಕಿ ಹಿಂಡಿ ಹಾಕ್ಕೊಳ್ಳಿ. ನನ್ನ ಹತ್ರ ಯೋಗರ್ಟ್ ಇದೆ, ನಾನು ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಮೊಸರಿದ್ದರೆ ಅದ್ರದ್ದು ಒಂಚೂರು ನೀರನ್ನು ಹಿಂಡಿಬಿಟ್ಟು ಆಮೇಲೆ ಹಾಕ್ಕೊಳ್ಳಿ. ಇಲ್ಲ ಹಾಗೇನೂ ಹಾಕೋಬೋದು, ಅಷ್ಟೊಂದೇನು ಡಿಫ್ರೆನ್ಸ್ ಆಗೋದಿಲ್ಲ. ರುಚಿಗೆ ಎಷ್ಟು ಬೇಕೋ ಅಷ್ಟು ನಾನು ಪಿಂಕ್ ಸಾಲ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ. ಇನ್ನೊಂದು ಆಪ್ಷನ್ ಹೇಳ್ತೀನಿ, ಇಲ್ಲಿ ಬೀಟ್ರೋಟ್ ಜೊತೆಗೆ ನೀವು ಈವನ್ ಸೌತೆಕಾಯಿನ ಮತ್ತು ಕ್ಯಾರೆಟ್ನ ಕೂಡ ಯೂಸ್ ಮಾಡ್ಬೋದು ಈ ಸೇಮ್ ರೆಸಿಪಿನ. ಖಾಲಿ ಇಲ್ಲಿ ನಾನು ಬೀಟ್ರೋಟ್ ಹಾಕಿ ಮಾಡ್ತಾಯಿದ್ದೀನಿ, ನೀವು ಅಡಿಷ್ನಲ್ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡ್ಮೇಲೆ ಇದಕ್ಕೊಂದು ಒಗ್ಗರಣೆನ ಹಾಕ್ಕೋಬೇಕು. ಆ ಒಗ್ಗರಣೆಯಿಂದನೇ ಇದ್ರ ಟೇಸ್ಟು ತುಂಬ ಚೆನ್ನಾಗಿ ಬರೋದು. ಅದಕ್ಕೆ ಹಿಂಗೆ ತಗೊಂಡಿದ್ದೀನಿ ಸ್ವಲ್ಪ, ಹಾಗೆ ಒಂದು 1/4 ಸ್ಪೂನಷ್ಟು ಜೀರಿಗೆ, 1/4 ಸ್ಪೂನಷ್ಟು ಸಾಸಿವೆ ಮತ್ತು ಕರಿಬೇವು. ಎಗೇನ್ ಇಲ್ಲಿ ನೀವು ರೆಡ್ ಚಿಲ್ಲಿ ಕೂಡ ಯೂಸ್ ಮಾಡ್ಬೋದು, ಒಣಮೆಣಸನ್ನು ಕೂಡ ಯೂಸ್ ಮಾಡ್ಬೋದು. 1-1.5 ಸ್ಪೂನಷ್ಟು ಎಣ್ಣೆನ ನಾನು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಈಗ ಚೆನ್ನಾಗಿ ಕಾದಿದೆ. ಇದಕ್ಕೆ ನಾನು ಸಾಸಿವೆ, ಇಂಗು ಮತ್ತು ಜೀರಿಗೆ ಮೂರನ್ನೂ ಒಟ್ಟಿಗೆ ಹಾಕ್ತಾಯಿದ್ದೀನಿ. ಏನೂ ತೊಂದರೆ ಇಲ್ಲ. ಇದು ಚಟಪಟ ಅಂತ ಸಿಡಿಲಿಕ್ಕೆ ಶುರು ಆಗುತ್ತಲ್ಲ, ಆವಾಗ ಕರಿಬೇವು ಹಾಕ್ಕೊಳ್ಳಿ. ಹಾಗೆ ಒಣಮೆಣಸು ಬೇಕಿದ್ರೂ 1-2 ಭಾಗ ಮಾಡಿ ಹಾಕ್ಬೋದು, ಆಪ್ಷನಲ್. ಓಕೆ, ಇಲ್ಲ ಅಂದರೆ ನೀವು ಹಸಿಮೆಣಸನ್ನು ಕೂಡ ಚೆನ್ನಾಗಿ ಹೆಚ್ಚಿ ನೀವು ಬೀಟ್ರೋಟ್ ಏನು ಮಿಕ್ಸ್ ಮಾಡಿಟ್ರಲ್ಲ ಅದಕ್ಕೂ ಹಾಕ್ಕೋಬೋದು. ಇದೆಲ್ಲ ಅಡಿಷ್ನಲ್, ನೀವು ಬೇಕಂದರೆ ಮಾಡ್ಕೋಬೋದು. ಒಗ್ಗರಣೆ ಹಿಂಗೆ ಹಾಕಿ ಫುಲ್ ಮಿಕ್ಸ್ ಮಾಡಿದರೆ ಬೀಟ್ರೋಟ್ ಸಾಲಡ್ ಸೂಪರಾಗಿ ರೆಡಿ ಆಗುತ್ತೆ. ಖಾಲಿ ಬೀಟ್ರೋಟ್ ತಿನ್ನೋದು ತುಂಬ ಕಷ್ಟ. ಈವನ್ ಜ್ಯೂಸ್ ಮಾಡಿ ಕುಡಿಬೋದು, ಆದರೂ ಅದು ಕೂಡ ಟೇಸ್ಟ್ ಅಷ್ಟೊಂದೇನು ಚೆನ್ನಾಗಿರಲ್ಲ, ನಮಗೆ ಡೈಲಿ ತಿನ್ನೋಕ್ಕಾಗಲ್ಲ. ಬಟ್ ಈ ಥರ ಮಾಡಿ ನೋಡಿ, ಡೈಲಿ ತಿನ್ಬೋದು. ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದರೆ ಎಲ್ಲರ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರಿಗೂ ನಮಸ್ತೆ.